ನಮಸ್ಕಾರ. ವಶಿಷ್ಠ ಉದಂತ ಸುದ್ದಿವಾಹಿನಿಗೆ ಸ್ವಾಗತ. ಇಂದಿನ ಪಂಚಾಂಗ. ಜ್ಯೇಷ್ಠ ಮಾಸ, ಕೃಷ್ಣ ಪಕ್ಷ, ಏಕಾದಶಿ ತಿಥಿ, ಕೃತ್ತಿಕಾ ನಕ್ಷತ್ರ, ಶುಕ್ರವಾರ. ಈ ದಿನ ಎಲ್ಲರಿಗೂ ಶುಭವಾಗಲಿ. ಇಂದಿನ ಮುಖ್ಯಾಂಶಗಳು. ಮೈಸೂರಿನಲ್ಲಿ ಹೃದಯ ವಿದ್ರಾವಕ ಘಟನೆ. ಫುಟ್ಪಾತ್ ಮೇಲೆ ಕುಳಿತಿದ್ದ ವ್ಯಕ್ತಿ ಕ್ಷಣಾರ್ಧದಲ್ಲೇ ಸಾವು. ಮಾತ್ರೆ ತೆಗೆದುಕೊಳ್ಳುವಷ್ಟರಲ್ಲಿ ಹೋಯ್ತು ಜೀವ. ಕುಟುಂಬಸ್ಥರ ಕಣ್ಣೀರು. ಹೊಳೆನರಸೀಪುರ ಆಸ್ಪತ್ರೆ ಉದ್ಘಾಟನೆಗೆ ಸಂಸದರಿಗೆ ಆಹ್ವಾನ ಇಲ್ಲ. ಶಿಷ್ಟಾಚಾರ ಉಲ್ಲಂಘನೆ ಆರೋಪ ಕದ್ದುಮುಚ್ಚಿ ಉದ್ಘಾಟನೆ ಮಾಡಿದ್ದಾರೆ. ಎಚ್.ಡಿ. ರೇವಣ್ಣ ವಿರುದ್ಧ ಶ್ರೇಯಸ್ ಪಟೇಲ್ ಕಿಡಿ. ಫುಟ್ಪಾತ್ ಆಕ್ರಮಣ ತೆರವು ಅಭಿಯಾನ. ವಾರಗಟ್ಟಲೆ ನಿಂತ ವಾಹನಗಳೇ ಟಾರ್ಗೆಟ್. ಪಾರ್ಕಿಂಗ್ ವ್ಯವಸ್ಥೆ ಇಲ್ಲದೆ ರಸ್ತೆ ಬದಿ ನಿಂತಿದ್ದ ವಾಹನಗಳಿಗೆ ನೋಟಿಸ್ ಅಂಟಿಸಿ ಸಚಿವ ಕೃಷ್ಣ ಬೈರೇಗೌಡ ಎಚ್ಚರಿಕೆ. ಈಗ ಮೈಸೂರಿನ ಪ್ರಮುಖ ಸುದ್ದಿಗಳು. ಮಂಡ್ಯ ಜಿಲ್ಲೆಯ ಮದ್ದೂರು ಸಮೀಪ ನಡೆದ ರೋಡ್ ರೇಜ್ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಮಾಜಿ ಸಂಸದ ಪ್ರತಾಪ್ ಸಿಂಹ ರಾಜ್ಯ ಸರ್ಕಾರ ಹಾಗೂ ಪೊಲೀಸ್ ಇಲಾಖೆಯ ವಿರುದ್ಧ ತೀವ್ರ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಮೈಸೂರಿನಲ್ಲಿ ಮಾಧ್ಯಮಗಳೊಂದಿಗೆ ಮಾತನಾಡಿದ ಅವರು, ಕುಟುಂಬದೊಂದಿಗೆ ಮೈಸೂರಿನಿಂದ ಬೆಂಗಳೂರಿಗೆ ತೆರಳುತ್ತಿದ್ದ ಸಾಗರ್ ಅವರ ಮೇಲೆ ನಡೆದ ಹಲ್ಲೆ ಸಾಮಾನ್ಯ ಘಟನೆ ಅಲ್ಲ, ಅತ್ಯಂತ ಗಂಭೀರ ಪ್ರಕರಣ ಎಂದು ಹೇಳಿದರು. ಕಾರಿನಲ್ಲಿ ಮಹಿಳೆಯರು ಮತ್ತು ಮಕ್ಕಳು ಇದ್ದರೂ ಆರೋಪಿಗಳು ಪೈಶಾಚಿಕವಾಗಿ ಹಲ್ಲೆ ನಡೆಸಿದ್ದು ಸಾಗರ್ ಅವರ ತಲೆಗೆ ಗಂಭೀರ ಗಾಯಗಳಾಗಿವೆ. ಇಂತಹ ಪರಿಸ್ಥಿತಿಯಲ್ಲೂ ಕೊಲೆ ಯತ್ನಕ್ಕೆ ಸಂಬಂಧಿಸಿದ ಭಾರತೀಯ ನ್ಯಾಯ ಸಂಹಿತೆಯ ಗಂಭೀರ ಸೆಕ್ಷನ್ಗಳನ್ನು ದಾಖಲಿಸದಿರುವುದನ್ನು ಪ್ರಶ್ನಿಸಿದ ಅವರು, ಮಂಡ್ಯ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಶೋಭಾರಾಣಿ ಅವರು ಸೂಕ್ತ ಕಾನೂನು ಕ್ರಮ ಕೈಗೊಳ್ಳಬೇಕು ಎಂದು ಆಗ್ರಹಿಸಿದರು. ಬೆಂಗಳೂರು ಮೈಸೂರು ಹೆದ್ದಾರಿಯಲ್ಲಿ ಹೆಚ್ಚುತ್ತಿರುವ ರೋಡ್ ರೇಜ್ ಘಟನೆಗಳು ಸಾರ್ವಜನಿಕರಲ್ಲಿ ಆತಂಕ ಮೂಡಿಸುತ್ತಿವೆ ಎಂದು ಪ್ರತಾಪ್ ಸಿಂಹ ಹೇಳಿದರು. ಹೆದ್ದಾರಿಯ ಎಂಟ್ರಿ ಎಕ್ಸಿಟ್ಗಳಲ್ಲಿ ನಿಯಂತ್ರಣವಿಲ್ಲದೆ ತಲೆ ಎತ್ತುತ್ತಿರುವ ಹೋಟೆಲ್ಗಳ ಬಗ್ಗೆಯೂ ಪರಿಶೀಲನೆ ಅಗತ್ಯವಿದೆ ಎಂದರು. ವಾಹನಗಳು ಪರಸ್ಪರ ಟಚ್ ಆದರೆ ವಿಮೆ ವ್ಯವಸ್ಥೆ ಇದ್ದಾಗ ಹಲ್ಲೆಗೆ ಮುಂದಾಗುವುದು ಖಂಡನೀಯ ಎಂದು ಹೇಳಿದ ಅವರು, ರಾಜ್ಯದ ಕಾನೂನು ಸುವ್ಯವಸ್ಥೆ ಕಾಪಾಡುವತ್ತ ಸರ್ಕಾರ ಹಾಗೂ ಗೃಹ ಇಲಾಖೆ ಹೆಚ್ಚು ಗಮನಹರಿಸಬೇಕು ಎಂದು ಒತ್ತಾಯಿಸಿದರು. ಗೃಹ ಸಚಿವರಿಗೆ ಆರ್ಎಸ್ಎಸ್ ಅಂತ ತಲೆಹರಟೆ ಮಾತು ಬಿಟ್ಟರೆ ಬೇರೆ ಏನೂ ಗೊತ್ತಿಲ್ಲ ಎಂದು ಕಿಡಿಕಾರಿದರು. ನಾನು ಮಂಡ್ಯ ಎಸ್.ಪಿ. ಅವರಾದಂಥ ಶೋಭಾರಾಣಿಯವರಿಗೆ ಬಹಳ ಸ್ಪಷ್ಟವಾಗಿ ಹೇಳಲಿಕ್ಕೆ ಬಯಸ್ತೀನಿ. ಮೇಡಮ್, ನೀವು ಒಳ್ಳೆ ಆಫೀಸರ್, ನಮಗೆ ಗೊತ್ತು. ಆದರೆ ಮಂಡ್ಯದಲ್ಲಿ ನಡೆದಿರುವಂಥ ಘಟನೆ ಬೆಂಗಳೂರು ಮೈಸೂರು ಹೈವೇನಲ್ಲಿ ಓಡಾಡೋರಿಗೆ ಒಂದು ರೀತಿ ಆತಂಕ ಸೃಷ್ಟಿ ಮಾಡಿದೆ. ಕಳೆದ ಒಂದು 10 ದಿನಗಳ ಹಿಂದಷ್ಟೇ ಮಂಡ್ಯದಲ್ಲಿ ಒಂದು ಹೋಟೆಲ್ ಬಳಿನಲ್ಲಿ ಫೈರ್ ಆಗಿದ್ದು ನಾವು ನೋಡಿದ್ದೀವಿ. ಅದ್ಯಾವುದೋ ಜಾಲಿಗೆ ಫೈರ್ ಮಾಡಿದ್ದಾರೆ ಅಂತ ಹೇಳ್ಬಿಟ್ಟು ಅಲ್ಲೂ ಮುಚ್ಚಾಕಿ ಆಯಿತು. ಈಗ ಮದ್ದೂರಿನಲ್ಲಿ ಈ ಪ್ರಕರಣ ಸಂಭವಿಸಿದೆ. ಏನು ಮಾಡ್ತಿದ್ದೀರಿ ಮೇಡಮ್? ನೀವು ಕಣ್ಮುಚ್ಕೊಂಡಿದ್ದೀರಾ? ನಿಮ್ಮ ಡಿಪಾರ್ಟ್ಮೆಂಟವರು ಏನು ಮಾಡ್ತಾಯಿದ್ದಾರೆ? ನೀವು ಗಮನಿಸಬೇಕಲ್ವ ಇದನ್ನು? ನೀವು ಈ ರೀತಿ ಒಂದು ಮಾರಣಾಂತಿಕ ಹಲ್ಲೆ, ಅದು ಏನು ತಲೆಗೆ ಪೆಟ್ಟು ಬಿದ್ದಿರುವಂಥದ್ದು, ಇಷ್ಟಾಗಿಯೂ ಕೂಡ ಬೇಲ್ ಸಿಗುವಂಥ ಸೆಕ್ಷನ್ಗಳನ್ನ ಹಾಕಿದರೆ ಏನರ್ಥ ಮೇಡಮ್ ಇದು? ದಯವಿಟ್ಟು ತಕ್ಷಣಕ್ಕೆ ಕೋರ್ಟಿಂದ ಪರ್ಮಿಷನ್ ತೊಗೊಂಡು ಅಡಿಷನಲ್ FIRನ ಹಾಕಬೇಕು. ಇದನ್ನು ಅಟೆಂಪ್ಟ್ ಟು ಮರ್ಡರ್ ಕೇಸ್ ಹಾಕಬೇಕು. ಅವ್ರನ್ನ ಕೂಡಲೇ ಮತ್ತೆ ಅರೆಸ್ಟನ್ನು ಮಾಡಬೇಕು ನೀವು. ಇಲ್ಲಾಂದ್ರೆ ನಾವು ಸುಮ್ಮನೆ ಇದನ್ನು ಬಿಡಲ್ಲ ನಾವು. ನಾನು ಮಾನ್ಯ DG ಸಲೀಂ ಸರ್ ಹತ್ರ ಕೇಳ್ಕೊಳ್ತೀನಿ, ಸರ್ ತಕ್ಷಣಕ್ಕೆ ಇದ್ರ ಮೇಲೆ ಆ್ಯಕ್ಷನ್ ಆಗಬೇಕು ಸರ್. ಈ ಒಂದು ಮದ್ದೂರಿನಲ್ಲಿ ನಡೆದಿರುವಂಥ ಘಟನೆ ಇಡೀ ಕರ್ನಾಟಕಕ್ಕೆ ಯಾರೇ ಇನ್ನು ಮುಂದೆ ಈ ರೀತಿ ಪ್ರಕರಣ ಸಂಭವಿಸೋದಕ್ಕೆ ಅಥವಾ ಯಾರೇ ಹೋಗಿ ಹೊಡೆಯೋರಿಗೆ ಒಂದು ಎಚ್ಚರಿಕೆ ಗಂಟೆ ಆಗಬೇಕು. ಯಾರೇ ಹೋಗಿ ಎಂಥದೇ ಘಟನೆಗಳಾಗಿದ್ರು ಕೂಡ ಹೋಗಿ ಹೊಡೆದ್ರೆ ಅವ್ರ ಮೇಲೆ ಅಟೆಂಪ್ಟ್ ಟು ಮರ್ಡರ್ ಕೇಸ್ ಹಾಕುವಂತಹ ಮೇಲ್ಪಂಕ್ತಿಯನ್ನು ನೀವು ಹಾಕ್ಕೊಡ್ಬೇಕು ಅಂತ ನಾನು ಕೇಳ್ಕೊಳ್ತೀನಿ. ಸಾಗರ್ ಕುಮಾರ್ ಅವರ ಪ್ರಕರಣದಲ್ಲೂ ಕೂಡ ನಮ್ಮ ಮಂಡ್ಯ SP ಶೋಭಾರಾಣಿಯವರಿಗೆ ನಾನು ಸ್ಪಷ್ಟವಾಗಿ ಮತ್ತೊಮ್ಮೆ ಹೇಳ್ತೀನಿ, ಮೇಡಮ್ 307 ಹಾಕಲೇಬೇಕು. ಬಂದು ಕಾಮಾಕ್ಷಿ ಹಾಸ್ಪಿಟಲಲ್ಲಿ ಅಡ್ಮಿಟ್ ಆಗಿದ್ದಾರೆ ಸಾಗರ್ ಕುಮಾರ್. ಅವ್ರ ತಲೆನ ನೋಡಿ, ಇವತ್ತೂ ಕೂಡ ಫ್ರೆಶ್ ವೂಂಡ್ಸ್ ಥರ ಅದೇ ಥರ ಇದೆ, ಡೀಪಾಗಿ ಒಳಗಡೆ ಪೆನೆಟ್ರೇಟ್ ಆಗಿದೆ, ರಾಡಲ್ಲಿ ಹೊಡೆದಿರೋವಂಥದ್ದು. ಅದನ್ನು ನೋಡಿ ಆದ್ರೂ ಕೂಡ ವಾಪಸ್ಸು ನೀವು ಅಡಿಷನಲ್ FIRನ ಹಾಕಬೇಕು. ಇಲ್ಲ ಅಂತಂದರೆ, ನೀವು ಹಾಕಲಿಲ್ಲ ಅಂತಂದರೆ ನಾನು ಇಲ್ಲೇ IG ಅವ್ರು ಇದ್ದಾರೆ, IG ಅವ್ರನ್ನ ಭೇಟಿಯಾಗಿ ನಿಮ್ಮ ಮೈಸೂರು ಮಂಡ್ಯ ಪೊಲೀಸ್ ಡಿಪಾರ್ಟ್ಮೆಂಟನ್ನು ನಿಷ್ಕ್ರಿಯತೆಯ ವಿರುದ್ಧವಾಗಿ ನಾನು ಅವರಿಗೆ ಕಂಪ್ಲೇಂಟ್ ಮಾಡಬೇಕಾಗುತ್ತೆ. ಇಲ್ಲ DG ಅವ್ರ ಹತ್ರ ಹೋಗಬೇಕಾಗುತ್ತೆ. ತಕ್ಷಣಕ್ಕೆ ನೀವು ಆಕ್ಷನ್ ಇನಿಷಿಯೇಟ್ ಮಾಡಬೇಕು. ಮೈಸೂರಿನ ಟೌನ್ ಹಾಲ್ ಸಮೀಪ ಹೃದಯ ವಿದ್ರಾವಕ ಘಟನೆ ಸಂಭವಿಸಿದೆ. ಸುಮಾರು 65 ವರ್ಷದ ನಾರಾಯಣ ಎಂಬುವರು ಫುಟ್ಪಾತ್ನಲ್ಲಿ ಕುಳಿತಿದ್ದ ವೇಳೆ ಏಕಾಏಕಿ ಅಸ್ವಸ್ಥಗೊಂಡು ಮೃತಪಟ್ಟಿದ್ದಾರೆ. ಆಲನಹಳ್ಳಿ ನಿವಾಸಿಯಾಗಿದ್ದ ನಾರಾಯಣ ಅವರು ನಡೆದುಕೊಂಡು ಬರುತ್ತಿದ್ದಾಗ ಸುಸ್ತಾಗಿ ಫುಟ್ಪಾತ್ ಮೇಲೆ ಕುಳಿತಿದ್ದಾರೆ ಎನ್ನಲಾಗಿದೆ. ಅವರಿಗೆ ರಕ್ತದೊತ್ತಡ BP ಸಮಸ್ಯೆ ಇದ್ದ ಕಾರಣ ಮಾತ್ರೆ ಸೇವಿಸಲು ಯತ್ನಿಸಿದ್ದರೂ ಕೆಲವೇ ಕ್ಷಣಗಳಲ್ಲಿ ಕುಸಿದು ಬಿದ್ದಿದ್ದಾರೆ. ಸ್ಥಳದಲ್ಲಿದ್ದವರು ನೆರವಿಗೆ ಧಾವಿಸಿದರೂ ಅವರನ್ನು ರಕ್ಷಿಸಲು ಸಾಧ್ಯವಾಗಿಲ್ಲ. ಪ್ರಾಥಮಿಕ ಮಾಹಿತಿಯ ಪ್ರಕಾರ ಹೃದಯಾಘಾತದಿಂದ ಮೃತಪಟ್ಟಿರುವ ಶಂಕೆ ವ್ಯಕ್ತವಾಗಿದ್ದು, ಅಧಿಕೃತ ಮರಣದ ಕಾರಣ ವೈದ್ಯಕೀಯ ಪರೀಕ್ಷೆ ಹಾಗೂ ಮರಣೋತ್ತರ ವರದಿ ಬಳಿಕವೇ ಸ್ಪಷ್ಟವಾಗಲಿದೆ. ಘಟನೆ ತಿಳಿದು ಸ್ಥಳಕ್ಕೆ ಆಗಮಿಸಿದ ಕುಟುಂಬಸ್ಥರು ಮೃತದೇಹದ ಬಳಿ ಕಣ್ಣೀರಿಟ್ಟು ಆಕ್ರಂದನ.
ತುಂಬಾ ಥ್ಯಾಂಕ್ಸ್ ಅಮ್ಮ. ತುಂಬಾ ಥ್ಯಾಂಕ್ಸ್. ಇಲ್ಲೇ ಅಣ್ಣ ಕೋಟೆ ಪಟಾಕಿ ಎಲ್ಲ ಮಾರೋದು ನೋಡಿ ಒಂದು ಭವನ ಅದಲ್ಲ ಮೂಲೆಲ್ಲ ಅದಂಗೆ ಬಂದು ಕೂತವ್ರೆ ಏನೋ ಪ್ರೀತಿ ಮಾತ್ರ ಏನೋ ತಗೊಳಕ್ಕೆ ಅಂತಾರೆ ಏನೋ. ಈಗ ಹಾಸನದ ಪ್ರಮುಖ ಸುದ್ದಿಗಳು. ಹಾಸನ ಜಿಲ್ಲೆಯ ಆಲೂರು ತಾಲೂಕಿನ ಕಾಮತಿ ಗ್ರಾಮದಲ್ಲಿ ಸರ್ಕಾರಿ ಜಮೀನಿನ ಅಕ್ರಮ ಒತ್ತುವರಿ ತೆರವುಗೊಳಿಸುವ ಕಾರ್ಯಾಚರಣೆ ನಡೆಸಲಾಗಿದೆ. ಇತ್ತೀಚೆಗೆ ಕಂದಾಯ ಗ್ರಾಮವನ್ನಾಗಿ ಘೋಷಿಸಲಾದ ಕಾಮತಿ ಗ್ರಾಮದ ಸರ್ವೆ ನಂಬರ್ 73ರ ವ್ಯಾಪ್ತಿಯ ಸರ್ಕಾರಿ ಜಮೀನಿಗೆ ಕೆಲವರು ಅಕ್ರಮವಾಗಿ ಬೇಲಿ ನಿರ್ಮಿಸಿ ಒತ್ತುವರಿಗೆ ಯತ್ನಿಸಿದ್ದರೆಂಬ ಮಾಹಿತಿ ಅಧಿಕಾರಿಗಳಿಗೆ ಲಭ್ಯವಾಗಿತ್ತು. ಮಾಹಿತಿ ತಿಳಿಯುತ್ತಿದ್ದಂತೆಯೇ ತಹಸೀಲ್ದಾರ್ ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದರು. ಜಾಗವು ಸರ್ಕಾರದ ಕಂದಾಯ ಗ್ರಾಮಕ್ಕೆ ಸೇರಿರುವುದು ದೃಢಪಟ್ಟ ಹಿನ್ನೆಲೆಯಲ್ಲಿ ಅಕ್ರಮವಾಗಿ ಹಾಕಲಾಗಿದ್ದ ಬೇಲಿಯನ್ನು ಯಾವುದೇ ಮುಲಾಜಿಲ್ಲದೆ ತೆರವುಗೊಳಿಸುವಂತೆ ಅಧಿಕಾರಿಗಳಿಗೆ ಸೂಚನೆ ನೀಡಿದರು. ಅಧಿಕಾರಿಗಳ ತಂಡ ಕಾರ್ಯಾಚರಣೆ ನಡೆಸಿ ಬೇಲಿಯನ್ನು ತೆರವುಗೊಳಿಸಿತು. ಸರ್ಕಾರಿ ಜಮೀನಿನ ಮೇಲೆ ಯಾವುದೇ ರೀತಿಯ ಅತಿಕ್ರಮಣವನ್ನು ಸಹಿಸಲಾಗುವುದಿಲ್ಲ ಎಂದು ಅಧಿಕಾರಿಗಳು ಎಚ್ಚರಿಕೆ ನೀಡಿದ್ದು, ಮುಂದೆಯೂ ಇಂತಹ ಒತ್ತುವರಿ ಪ್ರಯತ್ನಗಳ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳಲಾಗುವುದು ಎಂದು ತಿಳಿಸಿದ್ದಾರೆ. ಮಾತಾಡಿ ಅಷ್ಟೇ, ಸುಮ್ಮನೆ ಬಾಯಿ ಇದೆ ಅಂತ ಎಲ್ಲರಿಗೂ ಮಾತಾಡಿದ್ದಾರೆ. ಮೂಲ ಮಂದಿ ಇದಾರ, ಅವ್ರು ಸಹಿ ಮಾಡಿದಾರ, ಅವೆಲ್ಲ ಅನ್ಲಕ್ ಬರಲ್ಲ. ಈ ಜಾಸ್ತಿ ಮಾತಾಡ್ಬಿಡ್ತಾ ಇದ್ದೀನಿ. ಆಧಾರ ಮೇಲೆ ನಾನು ಇದು ಗ್ರ್ಯಾಂಡ್ ಕ್ಯಾನ್ಸಲೇಷನ್ ಹಾಕ್ಬಿಡ್ತೀನಿ. ನಿಮ್ದು 1 ಎಕರೆ 9 ಗುಂಟೆಯಲ್ಲಿ ಅವರಲ್ಲ, ನಿಮ್ದು 1 ಎಕರೆ 9 ಗುಂಟೆ ಅಂತ ಸರ್ವೆ ಮಾಡಿದ್ದಾರೆ. ಏನಾಗಿದೆ ಅಷ್ಟೇ ಅವ್ರಿಗೆ ಗ್ರ್ಯಾಂಟ್ ಆಗಿದೆ. 3 ಎಕರೆ ಆಗಿರುತ್ತೆ. ಈಗ ನೋಡಿ, ಇವನು ಕಾನೂನು ಬಾಹಿರವಾಗಿ ಗ್ರ್ಯಾಂಟ್ ಇದೆಲ್ಲ ಒಂದು ಕಾಲದಲ್ಲಿ ಇವ್ರಿಗೆ ಗ್ರ್ಯಾಂಟ್ ಆದಾಗ ಸ್ವಾಧೀನ ಇರ್ಬೋದು. ಇವರು ಇಷ್ಟು ಕಮರ್ಷಿಯಲ್ ಮಾಡ್ಕೊಂಡಿದ್ದಾರೆ, ಮಾರಿದ್ದಾರೆ. ಅದೇ ಇದು ಒಂದೇ ಉಲ್ಲಂಘನೆ ಸಾಕು ನನಗೆ. ಮೊಬೈಲಲ್ಲಿ ಸ್ಕ್ಯಾನ್ ಮಾಡುವಾಗೆ ಕಂದಾಯ ಗ್ರಾಮ ಅಂತ ರಚನೆ ಮಾಡಿದ್ದೀವಿ. ಇದು ಯಾರಿಗೂ ಗ್ರ್ಯಾಂಟ್ ಮನೆಗೆ ಹೆಂಗ್ ಸರ್ ಮಾಡಕ್ಕಾಗ್ತದೆ ಮನೆ? ಇಲ್ಲ, ಎಷ್ಟು ಸೈಡಲ್ಲೇ ಇದೆ, ಎಷ್ಟು ಕಲ್ತೆ ಮಾಡಿದ್ರೆ ಎಲ್ಲಿಲ್ಲ ಸರ್, ಯಾರು ಕಳೆದಿಲ್ಲ ಸರ್. ಅಲ್ಲಲ್ಲ, ನಿಮ್ ಜಮೀನ್ ಇತ್ತು ಅಂದ್ರೆ ಇವ್ರಿಗೆ ಮನೆ ಮಾಡ್ಲಿಕ್ಕೆ ಹಾಕ್ಬಿಟ್ರಿ, ಇದು ಮಾರ್ಕೊಂಡ್ರೆ ಹಾಕಿದ್ರು. ಮಾತಾಡ್ಬೇಡಮ್ಮ, ಜಾಸ್ತಿ ಮಾತಾಡ್ಬೇಡ್ರಿ. ಇದು ಕಲ್ ತೆಗಿರಿ ನೀವು. ಯಾರು ನಾನು ಹೇಳ್ತೀನಿ ಕೇಳಿ, ಗ್ರಾಮಸ್ಥರಿಗೆ ಹೇಳ್ತೀನಿ. ನಾನು ಇದು ಕಂದಾಯ ಗ್ರಾಮ ರಚನೆ ಮಾಡಿದ್ದೀನಿ. ನಾನು ನಿಮ್ಗೊಂದು ಲೆಟರ್ ಹಾಕ್ತೀನಿ. ಇದು ಕಂದಾಯ ಗ್ರಾಮ ರಚನೆ ಮಾಡಿದ್ ಬಂದಿದೆ, ಇದು ಕಲ್ ಕಿತ್ತಾಕ್ಸಿ ಅಂತ ಹೇಳ್ತೀನಿ ನಾನು. ನಮ್ಮ ಇವು ಕಲ್ಗಳು ತೆಗೀರಿ ನೀವು. ನಾವು ಯಾರಿಗೂ ಕೊಡ್ತಾ ಇಲ್ಲ. ಇದು ಕಂದಾಯ ಗ್ರಾಮ ಅಂತ ಗ್ರಾಮಠಾಣ ಮಾಡ್ತಾ ಇದೀವಿ. ನಿಮ್ಮ ಮನೆ ಎಲ್ಲಿದಮ್ಮ? ವಾಸ ಎಲ್ಲಿದೆ? ಸರ್ವೆ ಸೂಪರ್ವೈಸರ್ ಮತ್ತೆ ಇವರು ಬಂದಿದ್ರು ಸರ್. ಯಾಕೆ ನೀವ್ಯಾರು? ನೀವು ಮಾತಾಡ್ಬೇಡ್ರಿ. ವೈಯಕ್ತಿಕ ಮಾಡಿ ಯಾಕೆ ಸರ್ ಇದನ್ನ ಬಿಟ್ಟು ಮಾಡಿದೆ ಅಂತ ಇವ್ರು ಕೇಳಿದಾಗ ಇವರು ಏನ್ ಹೇಳಿದ್ರಂದ್ರೆ, ಇದನ್ನ ನಮ್ಮ ಕಂದಾಯ ಗ್ರಾಮ ಮಾಡ್ತೀವಿ, ಈ ಪೊಸಿಷನ್ ನೀನೇ ಇದೆಯಲ್ಲವ, ನೀನ್ ಮಾಡ್ತಾ 94C ಅಲ್ಲಿ ಅರ್ಜಿ ಹಾಕೊಂಡು ಮನೆ ಮಂಜೂರಾತಿ ನಿಮ್ಗೂ ಕಂದಾಯ ಗ್ರಾಮ ಮನೆ ಮಾಡಬೇಡಿ. ಈಗ ನಾನು ಕಿತ್ತಾಕಿಸ್ತೇನೆ ಮಾಡಿದ್ರೆ. ಈಗ ನಾನು ಹೇಳ್ತಾ ಇದ್ದೀನಿ, ಸರ್ಕಾರಿ ಜಾಗ ಅಂದ್ರೆ ಬಿಟ್ಟಿದ್ ಬಂದಿದ್ದ. ಮನ್ಸ್ ಬಂದಲ್ಲಿ ಮನೆ ಕಟ್ಕೋತೀನಿ, ಮನ್ಸ್ ಬಂದಲ್ಲಿ ಒತ್ತುವರಿ ಮಾಡ್ಕೋತೀನಿ, ಮನ್ಸ್ ಬಂದಲ್ಲಿ ನೋಡಿ ಅಮ್ಮ, ನಿಮ್ ತಂದೆನೆ ಮಾರು ಹೋಗಿದ್ದಾರೆ. ಹಾಸನ ಜಿಲ್ಲೆಯ ಹೊಳೆನರಸೀಪುರದಲ್ಲಿ ಆಸ್ಪತ್ರೆ ಉದ್ಘಾಟನೆ ವಿಚಾರ ರಾಜಕೀಯ ವಾಗ್ವಾದಕ್ಕೆ ಕಾರಣವಾಗಿದೆ. ಸ್ಥಳೀಯ ಶಾಸಕ ಹಾಗೂ ಮಾಜಿ ಸಚಿವ ಎಚ್.ಡಿ. ರೇವಣ್ಣ ಅವರು ಸಂಸದರಿಗೆ ಆಹ್ವಾನ ನೀಡದೆ ಆಸ್ಪತ್ರೆಯನ್ನು ಉದ್ಘಾಟನೆ ಮಾಡಿರುವುದಾಗಿ ಸಂಸದ ಶ್ರೇಯಸ್ ಪಟೇಲ್ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಕೇಂದ್ರದ ಅನುದಾನವು ಈ ಕಾಮಗಾರಿಯಲ್ಲಿ ಬಳಸಲಾಗಿರುವ ಹಿನ್ನೆಲೆಯಲ್ಲಿ ಶಿಷ್ಟಾಚಾರ ಪಾಲನೆಯಾಗಿಲ್ಲ ಎಂದು ಆರೋಪಿಸಿದ ಅವರು, ಅಧಿಕಾರಿಗಳು ಮಾಹಿತಿ ನೀಡದಿರುವುದು ನಿಯಮ ಉಲ್ಲಂಘನೆಯಾಗಿದೆ ಎಂದರು. ಈ ಕುರಿತು ಸಂಪೂರ್ಣ ಮಾಹಿತಿ ಪಡೆದು ಸಂಸತ್ತಿನಲ್ಲಿ ಶಿಷ್ಟಾಚಾರ ಉಲ್ಲಂಘನೆ ಬಗ್ಗೆ ದೂರು ಸಲ್ಲಿಸುವುದಾಗಿ ತಿಳಿಸಿದರು. ಹಿರಿಯ ಶಾಸಕರಾಗಿ ಎಲ್ಲರನ್ನೂ ವಿಶ್ವಾಸಕ್ಕೆ ತೆಗೆದುಕೊಂಡು ಕಾರ್ಯಕ್ರಮ ನಡೆಸಬೇಕಾಗಿತ್ತು ಎಂದು ಹೇಳಿದ ಶ್ರೇಯಸ್ ಪಟೇಲ್ ಈ ಘಟನೆ ಖಂಡನೀಯ ಎಂದು ಅಭಿಪ್ರಾಯಪಟ್ಟರು.
ಇದೇ ಗ್ರಾಮದ ಹಿರಿಯನಾಗಲಿದೆ. ಈ ಸಮುದಾಯ ಆರೋಗ್ಯ ಕೇಂದ್ರವನ್ನು ಪ್ರಾರಂಭ ಮಾಡಿ ಕಟ್ಟಡವನ್ನು ಕಟ್ಟಿಸಿದ್ದಾರೆ. ಆದರೆ ಇದರ ಉದ್ಘಾಟನೆ ಅನಧಿಕೃತವಾಗಿ ಆಗಿರ್ತಕ್ಕಂಥದ್ದು. ಜೊತೆಗೆ ನಮ್ಮೂರಿನ ಒಂದು ಪರಂಪರೆಯಲ್ಲಿ ಯಾವುದೇ ಒಂದು ಕಾರ್ಯಕ್ರಮವನ್ನು ನಡೆಸಬೇಕಾದರೆ ಪೂರ್ವಭಾವಿಯಾಗಿ ಪಂಚಾಯಿತಿಯನ್ನು ಕರೆದು ಪಂಚಾಯಿತಿಯಲ್ಲಿ ತೀರ್ಮಾನ ತೆಗೆದುಕೊಂಡು ನಾವು ಅದನ್ನು ಪ್ರಾರಂಭ ಮಾಡ್ತಾ ಇದ್ವು, ನಡೆಸ್ಕೊಳ್ತಾ ಇದ್ವು, ನಿರಂತರ ನಡೀತಾ ಇದ್ವು. ಈ ದಿನ ಊರಿನ ಗ್ರಾಮಸ್ಥರುಗಳಿಗೇ ಇದು ಅರಿವಿಲ್ಲದೆ ಈ ಒಂದು ಸಮುದಾಯ ಆರೋಗ್ಯ ಕೇಂದ್ರವನ್ನು ಉದ್ಘಾಟನೆ ಮಾಡಿರ್ತಕ್ಕಂಥದ್ದು ಕಾನೂನು ಬಾಹಿರ ಶಾಸಕರ ಉದ್ಘಾಟನವನ್ನು ಇದು ತೋರ್ಪಡೆ ಮಾಡ್ತಾ ಇದೆ ಅಂತಕ್ಕಂಥದ್ದು. ಜೊತೆಗೆ ಇಲ್ಲಿ ನಮ್ಮ ಸ್ಥಳೀಯ ಇರ್ತಕ್ಕಂತಹ ಸಂಸದರನ್ನಾಗಲಿ ಅಥವಾ ಆರೋಗ್ಯ ಅಧಿಕಾರಿಗಳನ್ನು ನಾವು ಆರೋಗ್ಯ ಅಧಿಕಾರಿಗಳನ್ನು ಕೇಳಿದಾಗ ಅವರೂ ನಮ್ಮ ಗಮನಕ್ಕೆ ಬಂದಿಲ್ಲ ಅಂತಂದು. ಜೊತೆಗೆ ಇಲ್ಲಿಯ ಸ್ಥಳೀಯ ಆರೋಗ್ಯ ಕೇಂದ್ರದಲ್ಲಿ ರಾತ್ರೋರಾತ್ರಿ ಬಂದಿಲ್ಲಿ ಹೋಮವನ್ನು ಮಾಡಿ ಬೆಳಗ್ಗೆ ಯಾವ ಮುಂಚಿತವಾಗಿ ಅನಧಿಕೃತವಾಗಿ ಪ್ರಾರಂಭ ಮಾಡಿ ಹೋಗಿರ್ತಕ್ಕಂಥದ್ದು ನಮ್ಮೆಲ್ಲರಿಗೂ ಅಸಮಾಧಾನ ಆಗಿದೆ. ಪರವಾಗಿ ನಾವು ವಿರೋಧ ಗ್ರಾಮಸ್ಥರಾಗಿ ಗ್ರಾಮದ ಮುಖಂಡರಾಗಿ ಇದನ್ನು ಬಹುವಾಗಿ ಉಲ್ಲೇಖಿಸ್ತಾ ಇದ್ದೀನಿ. ರೇವಣ್ಣವರು 30 ವರ್ಷಗಳ ರಾಜಕೀಯದಲ್ಲಿ ಸರ್ವಾಧಿಕಾರಿ ಕಂಡು ಬಂದಿರ್ತಕ್ಕಂಥದ್ದು. ಅದನ್ನು ಬೇಸತ್ತೇ ಈ ಸಾರಿಯ ವ್ಯವಸ್ಥೆಗಳ ಬದಲಾವಣೆ ಆಗಿರ್ತಕ್ಕಂಥದ್ದು. ದಯವಿಟ್ಟು ಶಾಸಕರು ಈ ಸರ್ವಾಧಿಕಾರ ಧೋರಣೆಯನ್ನು ಬಿಟ್ಟು ಎಲ್ಲರ ಸಮ್ಮುಖದಲ್ಲಿ ಎಲ್ಲರನ್ನು ಯಾವ್ದಾದ್ರು ತಗೊಳ್ಬೇಕು ಅನ್ನೋದು ನಮ್ಮ ಅಭಿಪ್ರಾಯ. ಅವರು ತಗೊಳ್ಳೋದ ವಿರುದ್ಧ ಪ್ರತಿಭಟನೆ ಇಲ್ಲಲ್ಲ ನಿರಂತರವಾಗಿ ನಡೀತಾರೆ. ಈಗ ಚಿಕ್ಕಮಗಳೂರಿನ ಪ್ರಮುಖ ಸುದ್ದಿಗಳು. ಚಿಕ್ಕಮಗಳೂರು ತಾಲೂಕಿನ ಮಲ್ಲಂದೂರು ಸಮೀಪದ ಕವಿಕಲ್ ಮಠದ ರಸ್ತೆಯಲ್ಲಿ ಬೃಹತ್ ಗಾತ್ರದ ಹುಲಿ ಪ್ರತ್ಯಕ್ಷವಾಗಿದ್ದು ಸ್ಥಳೀಯರು ಹಾಗೂ ಪ್ರವಾಸಿಗರಲ್ಲಿ ಆತಂಕ ಮೂಡಿಸಿದೆ. ಮೇಲುಹೊಲದ ಗದ್ದೆ ಪ್ರದೇಶದಲ್ಲಿ ನಿನ್ನೆ ಸಂಜೆ ಹುಲಿ ಸಂಚರಿಸುತ್ತಿರುವುದನ್ನು ಸನ್ಸೆಟ್ ವೀಕ್ಷಣೆಗೆ ಬಂದಿದ್ದ ಬೆಂಗಳೂರು ಮೂಲದ ಪ್ರವಾಸಿಗರು ಗಮನಿಸಿ ತಕ್ಷಣವೇ ಅರಣ್ಯ ಇಲಾಖೆಗೆ ಮಾಹಿತಿ ನೀಡಿದ್ದಾರೆ. ಮಾಹಿತಿ ಪಡೆದ ಅರಣ್ಯ ಇಲಾಖೆ ಸಿಬ್ಬಂದಿ ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದು ಹುಲಿಯ ಚಲನವಲನದ ಮೇಲೆ ನಿಗಾ ವಹಿಸಿದ್ದಾರೆ. ಸುತ್ತಮುತ್ತಲಿನ ಗ್ರಾಮಸ್ಥರು ಹಾಗೂ ಪ್ರವಾಸಿಗರು ಅನಗತ್ಯವಾಗಿ ಅರಣ್ಯ ಪ್ರದೇಶದ ಸಮೀಪ ಓಡಾಡದಂತೆ ಎಚ್ಚರಿಕೆ ನೀಡಲಾಗಿದೆ. ಹುಲಿಯು ಅರಣ್ಯದತ್ತ ತೆರಳುವ ಸಾಧ್ಯತೆ ಇದ್ದರೂ ಮುನ್ನೆಚ್ಚರಿಕೆ ಕ್ರಮವಾಗಿ ಅರಣ್ಯ ಇಲಾಖೆ ಹೈ ಅಲರ್ಟ್ ಘೋಷಿಸಿ ಪರಿಸ್ಥಿತಿಯನ್ನು ನಿರಂತರವಾಗಿ ಗಮನಿಸುತ್ತಿದೆ. ಸಾರ್ವಜನಿಕರು ಯಾವುದೇ ವದಂತಿಗಳಿಗೆ ಕಿವಿಗೊಡದೆ ಅನುಮಾನಾಸ್ಪದ ಮಾಹಿತಿ ಕಂಡುಬಂದರೆ ತಕ್ಷಣ ಅಧಿಕಾರಿಗಳಿಗೆ ತಿಳಿಸುವಂತೆ ಮನವಿ ಮಾಡಲಾಗಿದೆ. ಚಿಕ್ಕಮಗಳೂರಿನಲ್ಲಿ ವಿಶೇಷ ಮತದಾರರ ಪಟ್ಟಿಯ ತೀವ್ರ ಪರಿಷ್ಕರಣೆ ಪ್ರಕ್ರಿಯೆಯ ಅಂಗವಾಗಿ ಬಿಜೆಪಿ ನಾಯಕ ಹಾಗೂ ವಿಧಾನ ಪರಿಷತ್ ಸದಸ್ಯ ಸಿ.ಟಿ. ರವಿ ಅವರ ನಿವಾಸಕ್ಕೆ ಅಧಿಕಾರಿಗಳು ಭೇಟಿ ನೀಡಿ ಅಗತ್ಯ ಮಾಹಿತಿಯನ್ನು ಸಂಗ್ರಹಿಸಿದರು. ಈ ವೇಳೆ ಮಾಜಿ ಸಚಿವ ಸಿ.ಟಿ. ರವಿ ಅವರು ಅಧಿಕಾರಿಗಳಿಂದ ಎಸ್ಐಆರ್ ಪ್ರಕ್ರಿಯೆಯ ಕುರಿತು ಅಗತ್ಯ ಮಾಹಿತಿ ಪಡೆದು ವಿವಿಧ ಪ್ರಶ್ನೆಗಳನ್ನು ಕೇಳಿದರು. ಬಳಿಕ ಪ್ರಕ್ರಿಯೆಗೆ ಸಂಪೂರ್ಣ ಸಹಕಾರ ನೀಡಿ ಅಗತ್ಯ ವಿವರಗಳನ್ನು ಒದಗಿಸಿದರು. ಮತದಾರರ ಪಟ್ಟಿಯ ಪರಿಷ್ಕರಣೆ ಪಾರದರ್ಶಕ ಹಾಗೂ ನಿಯಮಾನುಸಾರ ನಡೆಯಬೇಕು ಎಂಬ ಅಭಿಪ್ರಾಯ ವ್ಯಕ್ತಪಡಿಸಿದ ಅವರು ಅಧಿಕಾರಿಗಳೊಂದಿಗೆ ಸಹಕರಿಸಿ ದಾಖಲೆ ಪರಿಶೀಲನೆಗೆ ಸ್ಪಂದಿಸಿದರು. ಎಸ್ಐಆರ್ ಪ್ರಕ್ರಿಯೆ ಜಿಲ್ಲೆಯಲ್ಲಿ ಹಂತ ಹಂತವಾಗಿ ಮುಂದುವರೆದಿದೆ. ಮೇಡಮ್ ಮರ ಎರಡು ಚಂದ ತೆಗಿಯ ಪಸರಿಗೆ ಯಾರ್ದಿದು ಚಿರಂತ್ ಮಾಚ್ಕೋಟ್ ನೋಡಿ ಕೈ 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 ಗಣೇಶ ನೋಡಿ ಫೋನ್ ಯಾರ್ದು ನಮ್ಮನೆ ಅಡ್ರೆಸ್ ಇದೆ. ಹೌದಾ? ಇವಾಗ 3 years ಆಯ್ತು. ಕೇಳ್ಕೊ, ಫೋನ್ ಮಾಡ್ಕೊಂಡು ಕೇಳ್ಕೊ. ಇಲ್ಲೇ ಉಳಿಸ್ಕೊಳ್ತೀವಿ ಅಂದ್ರೆ ಉಳಿಸ್ಕೊಂಡು ಚೆಕ್ ಮಾಡ್ತಿರ್ತಾರೆ. ಎಲ್ಲ ಕೊಟ್ಟಿರೋದು ಮದುವೆ ಮಾಡಿ ಇಲ್ಲೇ ಉಳಿಸ್ಕೊಂಡು. ಈಗ ರಾಜ್ಯ ಮತ್ತು ರಾಷ್ಟ್ರೀಯ ಸುದ್ದಿಗಳು. ಬೆಂಗಳೂರು ನಗರದಲ್ಲಿ ಫುಟ್ಪಾತ್ ಮತ್ತು ರಸ್ತೆ ಆಕ್ರಮಣ ತೆರವುಗೊಳಿಸುವ ಅಭಿಯಾನಕ್ಕೆ ನಗರಾಭಿವೃದ್ಧಿ ಸಚಿವ ಕೃಷ್ಣ ಬೈರೇಗೌಡ ಚಾಲನೆ ನೀಡಿದ್ದಾರೆ.
ನಗರದ ಕ್ವೀನ್ಸ್ ರಸ್ತೆಯಲ್ಲಿ ಫುಟ್ಪಾತ್ ಹಾಗೂ ಸಾರ್ವಜನಿಕ ಸ್ಥಳಗಳಲ್ಲಿ ದೀರ್ಘಕಾಲದಿಂದ ನಿಲ್ಲಿಸಲಾಗಿದ್ದ ವಾಹನಗಳಿಗೆ ನೋಟಿಸ್ ಅಂಟಿಸುವ ಮೂಲಕ ಕಾರ್ಯಾಚರಣೆ ಆರಂಭಿಸಲಾಯಿತು. ಈ ವೇಳೆ ಮಾತನಾಡಿದ ಸಚಿವರು, ಪಾದಚಾರಿಗಳ ಸುರಕ್ಷಿತ ಸಂಚಾರಕ್ಕೆ ಅಡ್ಡಿಯಾಗಿರುವ ವಾಹನಗಳನ್ನು ತೆರವುಗೊಳಿಸುವುದು ಅಭಿಯಾನದ ಮುಖ್ಯ ಉದ್ದೇಶ ಎಂದು ತಿಳಿಸಿದರು. ವಾರಗಟ್ಟಲೆ ಒಂದೇ ಸ್ಥಳದಲ್ಲಿ ನಿಲ್ಲಿಸಿರುವ ವಾಹನಗಳನ್ನೇ ಮೊದಲಿಗೆ ಗುರಿಯಾಗಿಸಿಕೊಂಡು ಕ್ರಮ ಕೈಗೊಳ್ಳಲಾಗುತ್ತಿದೆ ಎಂದರು. ಅನೇಕರು ತಮ್ಮ ಮನೆಗಳಲ್ಲಿ ಪಾರ್ಕಿಂಗ್ ವ್ಯವಸ್ಥೆ ಇಲ್ಲದೆ ರಸ್ತೆ ಬದಿಯಲ್ಲೇ ವಾಹನ ನಿಲ್ಲಿಸುತ್ತಿದ್ದು, ಇದರಿಂದ ಸಾರ್ವಜನಿಕರಿಗೆ ತೊಂದರೆಯಾಗುತ್ತಿದೆ ಎಂದು ಹೇಳಿದರು. ನಗರದ ಫುಟ್ಪಾತ್ಗಳನ್ನು ಪಾದಚಾರಿಗಳಿಗೆ ಮುಕ್ತಗೊಳಿಸಲು ಈ ಅಭಿಯಾನವನ್ನು ಮುಂದುವರಿಸಲಾಗುವುದು ಎಂದು ಸಚಿವರು ತಿಳಿಸಿದರು. People have parked their vehicles on the road, and in this case, on the pedestrian walking path, the footpath. And this vehicle is more or less abandoned now. And it is an encroachment on the public space. Let me repeat, this is not an encroachment on my government property, it is an encroachment of the public space. And it is not only an encroachment of the public space, but by abandoning such vehicles on the road, you are also causing nuisance. Nuisance to the city, nuisance to people, and it is a visual, requirement of the city also. But how do you make this abandoned? Like it is only some gone. Like what is the timeline that you? ಕಲಬುರಗಿಯಲ್ಲಿ ಅಂಗನವಾಡಿ ಕಾರ್ಯಕರ್ತೆಯರು ಮತ್ತು ಸಹಾಯಕಿಯರು ವಿವಿಧ ಬೇಡಿಕೆಗಳ ಈಡೇರಿಕೆಗೆ ಆಗ್ರಹಿಸಿ ಜಿಲ್ಲಾಧಿಕಾರಿ ಕಚೇರಿ ಎದುರು ಬೃಹತ್ ಪ್ರತಿಭಟನೆ ನಡೆಸಿದರು. ನೂರಾರು ನೌಕರರು ರಾಜ್ಯ ಹಾಗೂ ಕೇಂದ್ರ ಸರ್ಕಾರದ ವಿರುದ್ಧ ಘೋಷಣೆ ಕೂಗಿ ತಮ್ಮ ಆಕ್ರೋಶ ವ್ಯಕ್ತಪಡಿಸಿದರು. ಹಲವು ವರ್ಷಗಳಿಂದ ಸೇವೆ ಸಲ್ಲಿಸುತ್ತಿದ್ದರೂ ಗೌರವಧನದಲ್ಲಿ ಯಾವುದೇ ಹೆಚ್ಚಳ ಮಾಡಿಲ್ಲ ಎಂದು ಆರೋಪಿಸಿದ ಪ್ರತಿಭಟನಾಕಾರರು, ಚುನಾವಣಾ ಸಂದರ್ಭದಲ್ಲಿ ನೀಡಿದ್ದ 15,000 ಗೌರವಧನ ಹೆಚ್ಚಳದ ಭರವಸೆಯನ್ನು ಸರ್ಕಾರ ತಕ್ಷಣವೇ ಈಡೇರಿಸಬೇಕು ಎಂದು ಒತ್ತಾಯಿಸಿದರು. ಪ್ರಸ್ತುತ ಅಲ್ಪ ಗೌರವಧನಕ್ಕೆ ಕೆಲಸ ನಿರ್ವಹಿಸುವುದು ಕಷ್ಟಕರವಾಗಿದೆ ಎಂದು ಅಸಮಾಧಾನ ವ್ಯಕ್ತಪಡಿಸಿದರು. ಅಲ್ಲದೆ ಅಡುಗೆ ನೌಕರರಿಗೆ ಆಗುತ್ತಿರುವ ಕಿರುಕುಳವನ್ನು ತಡೆಗಟ್ಟಬೇಕು ಹಾಗೂ ಯಾವುದೇ ಅಂಗನವಾಡಿ ನೌಕರರನ್ನು ಅನಗತ್ಯವಾಗಿ ಕೆಲಸದಿಂದ ತೆಗೆಯಬಾರದು ಎಂದು ಸರ್ಕಾರಕ್ಕೆ ಮನವಿ ಸಲ್ಲಿಸಿದರು. ಪ್ರತಿಭಟನೆಯಿಂದ ಜಿಲ್ಲಾಧಿಕಾರಿ ಕಚೇರಿ ಸುತ್ತ ಕೆಲಕಾಲ ಬಿಗುವಿನ ವಾತಾವರಣ ನಿರ್ಮಾಣವಾಗಿತ್ತು. ನೌಕರರಾದ ಅಂಗನವಾಡಿ ಬಿಸಿ ಊಟದವರು ಹೋರಾಟ ಕರಾಳ ದಿನಾಚರಣೆ ಮಾಡಿ ನಮ್ಮ ಬೇಡಿಕೆಯನ್ನು ಜಿಲ್ಲಾಧಿಕಾರಿಗಳ ಮುಖಾಂತರ ಕೇಂದ್ರ ಮತ್ತು ರಾಜ್ಯ ಸರ್ಕಾರಕ್ಕೆ ಕಳಿಸ್ತಾ ಇದ್ದೀವಿ. 50 ವರ್ಷದಿಂದ ದುಡಿತಕ್ಕಂಥ ಅಂಗನವಾಡಿಯವರನ್ನು ಕೇಂದ್ರ ಸರ್ಕಾರ 10 ವರ್ಷದಿಂದ ಗೌರವಧನ ಹೆಚ್ಚಳ ಮಾಡಿಲ್ಲ. 50 ವರ್ಷ ದುಡಿಸಿಕೊಂಡ ಕೇಂದ್ರ ಸರ್ಕಾರ ಬರೀ 2,500 ರೂಪಾಯಿ ಗೌರವಧನ ಕೊಡ್ತಾರ ಮತ್ತು ರಾಜ್ಯ ಸರ್ಕಾರನು ಕೂಡ ಚುನಾವಣೆಯಲ್ಲಿ 15,000 ಕೊಡ್ತೀವಿ ಅಂತ ಹೇಳಿ ಏನು ಆಶ್ವಾಸನೆ ಕೊಟ್ಟಾರ ಅದನ್ನು ಕೊಡಬೇಕು. ಮತ್ತು ಬಿಸಿ ಊಟ 26 ವರ್ಷದಿಂದ ದುಡಿತಕ್ಕಂಥ ಬಿಸಿ ಊಟದವರನ್ನು ಇಸ್ಕಾನಿಗೆ ಕೊಡುವುದನ್ನು ಕೈ ಬಿಡಬೇಕು ಮತ್ತು ಅವರಿಗೆ ವಿನಾಕಾರಣ ಕಿರುಕುಳ ಕೊಟ್ಟು ಕೆಲಸದಿಂದ ತೆಗೆಯುವುದನ್ನು ಕೈ ಬಿಡಬೇಕಂತೇಳಿ ನಾವು ಇವತ್ತು ಸ್ಕೀಮ್ ನೌಕರರು ಇವತ್ತು ಇಡೀ ದೇಶಾದ್ಯಂತ ಹೋರಾಟ ಮಾಡ್ತಾ ಇದ್ವಿ. ಶಾಂತಾ ಎನ್ ಗಂಟೆ, ಅಂಗನವಾಡಿ ನೌಕರ ಸಂಘದ ರಾಜ್ಯ ಉಪಾಧ್ಯಕ್ಷ. ಮತ್ತೊಮ್ಮೆ ಮುಖ್ಯಾಂಶಗಳು. ಮೈಸೂರಿನಲ್ಲಿ ಹೃದಯ ವಿದ್ರಾವಕ ಘಟನೆ. ಫುಟ್ಪಾತ್ ಮೇಲೆ ಕುಳಿತಿದ್ದ ವ್ಯಕ್ತಿ ಕ್ಷಣಾರ್ಧದಲ್ಲೇ ಸಾವು. ಮಾತ್ರೆ ತೆಗೆದುಕೊಳ್ಳುವಷ್ಟರಲ್ಲಿ ಹೋಯ್ತು ಜೀವ. ಕುಟುಂಬಸ್ಥರ ಕಣ್ಣೀರು. ಹೊಳೆನರಸೀಪುರ ಆಸ್ಪತ್ರೆ ಉದ್ಘಾಟನೆಗೆ ಸಂಸದರಿಗೆ ಆಹ್ವಾನ ಇಲ್ಲ. ಶಿಷ್ಟಾಚಾರ ಉಲ್ಲಂಘನೆ ಆರೋಪ ಕದ್ದುಮುಚ್ಚಿ ಉದ್ಘಾಟನೆ ಮಾಡಿದ್ದಾರೆ. ಎಚ್.ಡಿ. ರೇವಣ್ಣ ವಿರುದ್ಧ ಶ್ರೇಯಸ್ ಪಟೇಲ್ ಕಿಡಿ. ಫುಟ್ಪಾತ್ ಆಕ್ರಮಣ ತೆರವು ಅಭಿಯಾನ. ವಾರಗಟ್ಟಲೆ ನಿಂತ ವಾಹನಗಳೇ ಟಾರ್ಗೆಟ್. ಪಾರ್ಕಿಂಗ್ ವ್ಯವಸ್ಥೆ ಇಲ್ಲದೆ ರಸ್ತೆ ಬದಿ ನಿಂತಿದ್ದ ವಾಹನಗಳಿಗೆ ನೋಟಿಸ್ ಅಂಟಿಸಿ ಸಚಿವ ಕೃಷ್ಣ ಬೈರೇಗೌಡ ಎಚ್ಚರಿಕೆ. ಇಲ್ಲಿಗೆ ಇಂದಿನ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ಧನ್ಯವಾದಗಳು. ಈ ದಿನ ಎಲ್ಲರಿಗೂ ಶುಭವಾಗಲಿ.